ನಿನ್ನೆ ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನ ಯಲಹಂಕ ತತ್ತರಿಸಿ ಹೋಗಿದೆ. ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿದೆ. 80ಕ್ಕೂ ಹೆಚ್ಚು ಕಾರು ಹಾಗೂ 100ಕ್ಕೂ ಅಧಿಕ ಬೈಕ್ ಮಳೆ ನೀರಿನಿಂದಾಗಿ ಮುಳುಗಡೆಯಾಗಿದೆ. ಇತ್ತ ಮನೆಯಿಂದ ಹೊರಬರಲು ಪರದಾಡ್ತಿದ್ದಾರೆ ನಿವಾಸಿಗಳು. ಇನ್ನು ಅಗತ್ಯ ವಸ್ತುಗಳನ್ನ ಹಿಡಿದು ಖಾಲಿ ಮಾಡ್ತಿದ್ದಾರೆ ಅಲ್ಲಿನ ಯುವಕರು. ಜೊತೆಗೆ ಬೋಟ್ ಮೂಲಕ ನಿವಾಸಿಗಳನ್ನ ಸ್ಥಳಾಂತರ ಮಾಡೋದಕ್ಕೆ ತಯಾರಿ ಕೂಡ ನಡೆಸಲಾಗ್ತಾ ಇದೆ. ನಿನ್ನೆ ಸಂಜೆ ಸುರಿದಂತಹ ಮಳೆಯಿಂದಾಗಿ ವಿಹಾರ್ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿದೆ. ಸುಮಾರು 1500ಕ್ಕೂ ಹೆಚ್ಚು ಜನರು ಈ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, 603 ಫ್ಲ್ಯಾಟ್ ಇದೆ. ಸೊ ಈ ಅಪಾರ್ಟ್ಮೆಂಟ್ನ ಎಲ್ಲ ನಿವಾಸಿಗಳು ನಿನ್ನೆ ರಾತ್ರಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ನಿನ್ನೆ ರಾತ್ರಿ ಪೂರ್ತಿ ಆ ಭಾಗದ ಜನರು ನಿದ್ದೆ ಬಿಟ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇವತ್ತು ಅಲ್ಲಿನ ಪರಿಸ್ಥಿತಿ ಹೇಗಿದೆ? ನೀರು ಕಡಿಮೆ ಆಗಿದ್ಯಾ? ಹೇಗಿದೆ? ಜೊತೆಗೆ ನೀರನ್ನ ಹೊರಹಾಕುವಂತ ವ್ಯವಸ್ಥೆ ಏನಾದರೂ ನಡೆದಿದ್ಯಾ? ಇನ್ನು ಬಿಬಿಎಂಪಿ ಅಧಿಕಾರಿಗಳು ಯಾರಾದರೂ ಅಲ್ಲಿಗೆ ಭೇಟಿ ನೀಡಿದ್ದಾರಾ? ಹೇಗೆ? ಶುಭಶ್ರೀ, ನೀವು ಈಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಪ್ರತಿ ಬಾರಿ ಜೋರಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಇಡೀ ಕೇಂದ್ರೀಯ ವಿಹಾರದ ಒಳಭಾಗದಲ್ಲಿರ್ತಕ್ಕಂಥ 9 ಎಕರೆ ಆವರಣ ಏನಿದೆ, ಆವರಣದ ಉದ್ದಕ್ಕೂ ಕೂಡ ಸುಮಾರು 4 ರಿಂದ 5 ಅಡಿಗಳವರೆಗೂ ಕೂಡ ನೀರು ಆವರಿಸಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಇಲ್ಲಿ ನೀರಿನಿಂದ ಆವೃತವಾಗಿರ್ತಕ್ಕಂಥ ಅಂತ ಹೇಳಿ. ಒಟ್ಟಾರೆಯಾಗಿ ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಈಗಾಗಲೇ ಹರಿದು ಬಂದಿರತಕ್ಕಂಥದ್ದು ನೀರು. ಅಂದ್ರೆ ಹಿಂದೆ ಇರ್ತಕ್ಕಂಥ ಕೆರೆಯ ಪ್ರದೇಶ ಏನಿದೆ ಅಲ್ಲಿಂದ ಇಡೀ ಒಳಭಾಗದ ಉದ್ದಕ್ಕೂ ಕೂಡ ನೀರು ಹರಿದು ಬಂದಿರತಕ್ಕಂಥದ್ದು. ಒಳಭಾಗದಲ್ಲಿ ನಿಲ್ಲಿಸಿರ್ತಕ್ಕಂಥ ಸುಮಾರು 100ಕ್ಕೂ ಹೆಚ್ಚು ಕಾರುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿನ್ನೆ ರಾತ್ರಿ ಇಡೀ ಮಳೆ ನೀರಿನಲ್ಲಿ ಮುಳುಗಿತ್ತು. ಟಿವಿ9 ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದಾಗಿದೆ. ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿ ಸುಮಾರು 603 ಫ್ಲಾಟ್ಗಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 1800ಕ್ಕೂ ಹೆಚ್ಚು ನಿವಾಸಿಗಳು ಇಲ್ಲಿ ವಾಸವನ್ನ ಮಾಡ್ತಾರೆ. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಈ ಒಂದು ಅಪಾರ್ಟ್ಮೆಂಟ್ ನ ಪ್ರಮಿಸಸ್ ನಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ ನ ಮೂಲಕ ಅಥವಾ ಬೋಟ್ ನ ಮೂಲಕ ಕರ್ಕೊಂಡು ಹೊರಗಡೆ ಬಿಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗಾಗಲೇ ಅವರಿಗೆ ಅಗತ್ಯ ವಸ್ತುಗಳನ್ನು ಕೂಡ ಈಗಾಗಲೇ ಹಾಲನ್ನ ಸಪ್ಲೈ ಮಾಡೋದಕ್ಕೆ ಈಗಾಗಲೇ ಇಲ್ಲಿರ್ತಕ್ಕಂಥ ಇಲ್ಲಿನ ಅಸೋಸಿಯೇಷನ್ ಅವರು ಕೂಡ ಹಾಲನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಒಳಭಾಗದಲ್ಲಿರ್ತಕ್ಕಂಥ ನಿವಾಸಿಗಳನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೂ ಕೂಡ ಟ್ರ್ಯಾಕ್ಟರ್ ನ ಮೂಲಕವೇ ಅವ್ರನ್ನ ಸುರಕ್ಷಿತವಾಗಿ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಯಾವ ರೀತಿಯಾಗಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಶಾಶ್ವತವಾಗಿ ಪರಿಹಾರವನ್ನ ಪಡೆದುಕೊಳ್ಳುವಂತ ಪ್ರಯತ್ನದಲ್ಲಿ ಇರತಕ್ಕಂಥ ನಿವಾಸಿಗಳು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದಾಗ್ಯೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಕೂಡ ಕಠಿಣ ಕ್ರಮಕ್ಕೆ ಮುಂದಾಗಿಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ 4 ರಿಂದ 5 ಅಡಿಗಳವರೆಗೆ ನೀರನ್ನು ಆವರಿಸುತ್ತೆ. ಪ್ರತಿ ಬಾರಿಯೂ ಕೂಡ ಇಲ್ಲಿರ್ತಕ್ಕಂಥ ಜನರು ವಿದ್ಯುತ್ ಇಲ್ಲದೆ 1.5 ರಿಂದ 2 ದಿನಗಳ ಕಾಲ ಪರಿತಪಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು. ಶುಭಶ್ರೀ, ಧನ್ಯವಾದ ಶಿವಪ್ರಸಾದ್ ತಮ್ಮೆಲ್ಲ ಮಾಹಿತಿಗೆ.